ಹ್ಞೂ ಕೆಲ್ಸಕ್ಕೆ ಹೋಗೋದಕ್ಕೆ ಕತೆ ಹೋಗವ ಹೋಗು ಇಟ್ಟು ಸ್ಕೂಲ್ಗೆ ಹೋಗು. ಸ್ಕೂಲ್ಗೆ ಹೋಗಕ್ಕಿಲ್ಲ, ಹೋಗ್ಬೇಕು ಹಂಗ ಆಟ ಮಾಡ್ಬಿಡ್ದು ನೀನು. ನೆನೆ ತಪ್ಪಿಸ್ಕೊಂಡಿದ್ದಿ, ಓದ ತಪ್ಪಿಸ್ಕೊಂಡಾರ. ಹೋಗು ಹೋಗು, ಯಾ ತಪ್ಪಿಸ್ಕೊಬಿಡ್ದು ಕಣವ, ಹೋಗ್ ನೀನು. ಬರೀ ನಿಂದಿದೆ ಆಗೋಯ್ತು ನೋಡಿ, ಹೊಡ್ಬಿಡ್ತೀನಿ ನಾನೀಗ. ಸಾಕಮ್ಮ, ಏನವ ಏನ್ ಮಕ್ಳಿಗೆ ಆದರಿಸ್ತಾ ಇದೀಯಲ್ಲ. ನೋಡಮ್ಮ ಮತ್ತೆ ಮತ್ತೆ ಇಲ್ಲಿ ಬುದ್ಧಿ ಕಲ್ತಿರೋದೆ ಆ ಬುದ್ಧಿ ಕಲ್ತವಳೆ ಅಂತ. ನ್ಯಾನ್ಯ ದಿವ್ಸ ಸ್ಕೂಲ್ ತಪ್ಪಿಸ್ಕೊಂಡವಳೆ, ಇವತ್ತು ಸ್ಕೂಲ್ ಹೋಯ್ಕಿಲ್ಲ ಅಂತ ಕೂತವಳೆ ಕಣಮ್ಮ. ಪಾಠ ಎಲ್ಲ ಅಪ್ಪನ ಮನೆ ಟಿವಿ ನೋಡಕ್ ಪಾಠ ಬಿಟ್ಟವಳೆ ಕಣವ್ವ. ಹತ್ಕಂಗ್ ಹೋಗಕ್ಕಂಗ ಆಡ್ತಾಳೆ. ಎಷ್ಟೆರಡು ಕೇಳಕ್ಕಿಲ್ಲ ಕಣಮ್ಮ. ಸ್ಕೂಲ್ಗೆ ಹೋಗು ಅಂದ್ರೆ ಹೋಯ್ಕಿಲ್ಲ ಅಂದ್ರೆ ಕದ್ದಾಡ ಜಾಸ್ತಿ ಹೆಣ್ಣು. ಎಷ್ಟೆರಡು ಕೇಳಕ್ಕಿಲ್ಲಕತ್ತ ಹೋಗತ್ತಾಗೆ. ಅಯ್ಯೋ ತಾಯಿ, ಹೋಗ್ ಮಗ ಸ್ಕೂಲ್ಗೆ ಹೋಗಕ್ಕೆ ನಿನ್ಗೆ. ಹಂಗೆ ಎಲ್ಲ ತಪ್ಪಿಸ್ಕೊಬೇಡ್ದು. ಹೋಗು ಹೋಗ್ ಮಗ, ಹೋಗಲಿ ಬೋರ್ವೆಲ್ತಾವು ಮಕ್ಕ ಕೈ ತೊಳ್ಕೊ ಬರಗು, ಊಟ ಮಾಡ್ಕೊಂಡು ಹೋಗುವೆ. ಹೋಗಂತ ಹೇಳ್ತಾ ಇಲ್ವಾ? ಸರಿ ಆಯ್ತು. ಯಾರಮ್ಮಾರು ಹೊಸ್ತಾಗ ಬಂದವರಲ್ಲ, ಯಾರ ಮಗ ಯಾರವ್ವ? ಅಮ್ಮ ಅದೇ ಇಲ್ಲಿ ಪಟೇಲಪ್ಪನ ಮನೆಗೆ ಕೆಲ್ಸಕ್ಕೆ ಬಂದವ್ರಿಗೆ ಮನೆ ಕೊಡ್ತಾರಲ್ಲ ಮನೇಲಿ ಅವ್ರಲ್ಲ ಅವ್ರ ಕರಮ್ಮ. ವಾ ಅವ್ರ ಅಯ್ಯೋ ವಾ ಅವರು ಪಾಪ ಪಿರಪಾಟ್ನದ ಇಟ್ಲೋರಂತೆ. ಅದೇನೋ ಕಾಣೆ ಕಣ್ಣವ, ಅದೇನು ಸಮಸ್ಯೆ ಆಗಿರೋದ ಗೊತ್ತಿಲ್ಲ ನನಗೆ. ಅವಳು ತುಂಬದ ಬಸ್ರಿಯ ಕರ್ಕೊಂಡು ಬಂದವನೇ ಗಣ್ಣು ಏರ್ತು ಅಂತೆ. ಅವನು ಒಳ್ಳೆಯವನಂಗೆ ಕಾಣ್ತಾನೆ, ಅವಳು ಪರವಾಗಿಲ್ಲ ಒಳ್ಳೆಳೆಯ. ಅದೇನೋ ಪ್ರೀತಿಸ್ಬಿಟ್ಟು ಮದುವೆ ಆಗ್ಬಿಟ್ರು ಅಂದ್ಬಿಟ್ಟು ಅವ್ರ ಊರಿಂದ ಹೊರ್ಗಾಕ್ಬಿಟ್ಟಿದ್ದಾರಂತೆ ಕಣ್ಮಗ. ಅದಕ್ಕೆ ಇಲ್ಲಿಗೆ ಪಟೇಲಪ್ಪನ ಕೇಳ್ಕೊಂಡು ಬಂದು ಇಲ್ಲಿ ಸೇರ್ಕೊಂಡವ್ರೆ. ಕಾಣೆ ಪಾಪ ಒಟ್ಟುರಿತದೆ ಕಣ್ಮಗ. ಪಾಪ ಅಲ್ಲ ಅದ್ಯಾಕಮ್ಮ ಹಂಗೆ ಮಾಡ್ಕೊಂಡ್ರು, ಒಪ್ಸ್ಬಿಟ್ಟೆ ಮದುವೆ ಆಗೋರು. ಅಯ್ಯೋ ಏನು ಮಾಡಿ ಈಗ ನಿನ್ನಂಗೆಯ ನಿನ್ಗೆ ಹಂಗಾಯ್ತು ಹೇಳು. ಬಂದವನು ಎತ್ಲು ದೇವಸ್ಥಾನ ಅನ್ನೋದು ಗೊತ್ತಿಲ್ಲ. ಪ್ರೀತಿ ಪ್ರೇಮ ಅಂತ ಇಷ್ಟಪಟ್ಬಿಟ್ಟೆ ಅಂದ್ಬಿಟ್ಟು ನಿಮ್ಮ ಅವ್ನಿಗೂ ನಿಮ್ಮ ಅಪ್ಪನಿಗೂ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ರಿ. ಮದುವಾಗ ಎಷ್ಟು ವರ್ಷ ಆಯ್ತವ? 6 ವರ್ಷ ತುಂಬ್ತು ಕಣಮ್ಮ. ಮತ್ತೆ ನಿಮ್ಮ ಅವನು ನಿಮ್ಮ ಅಪ್ಪನು ಒಳ್ಳೆಯವರಾಗಿರೋದಕ್ಕೆ ಯಾರು ಏನು ಎಂತೋ ನನ್ನ ಮಗಳು ಇಷ್ಟಪಟ್ಬಿಟ್ಟವಳೆ, ದೂರ ಮಾಡಬಾರ್ದು ಅಂದ್ಬಿಟ್ಟು ಒಪ್ಕೊಂಡು ಮದುವೆ ಮಾಡಿದ್ರು. ನನಗೂ ಕೇಳಿದ್ರು ಹೆಂಗಮ್ಮ ಏನಮ್ಮ ಎಂತಮ್ಮ ಅಂತ. ನಾನು ಅಯ್ಯೋ ಮಾಡ್ರಪ್ಪ, ಗಣ್ಣು ಎಡ್ತು ಚೆನ್ನಾಗಿರ್ತಾರೆ ಮಾಡು ಅಂತ ನಾನು ಹಂಗಂದೆ. ಮಾಡಿದ್ರು ಏನು ಮೋಸ ಆಗಿದ್ದದು. ಯಾಕೋ ಚೆನ್ನಾಗಿ ನೋಡ್ಕೊಂಡಿಲ್ವ ನಿನ್ನ ಗಂಡ? ಸುಮ್ಕಿರು, ಎಲ್ಲ ಒಳ್ಳೇದಾಯ್ತದೆ. ಅಯ್ಯೋ ಏನು ಒಳ್ಳೇದದು ಏನೋ ಕಾಣಕಣಮ್ಮ. ಒಂದ್ಸತಿನೂ ಕರ್ಕೊಂಡು ಹೋಯ್ತೀನಿ ಮದುವೆದ 6 ತಿಂಗಳ ಗಂಟೆ ಇರೋದ ಅಂದ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟ. 6 ವರ್ಷ ಆದ್ರೂ ಊರು ಕರ್ಕೊಂಡು ಹೋಗಿ ತೋರಿಸ್ಲಿಲ್ಲ, ಯಾವ ಊರು ಅಂತ ಹೇಳಲಿಲ್ಲ. ಏನೋ ಅವ್ನು ಬಾಣದ ಮಾತಿಗೆ ಬೈಲಾಗಿ ಇವತ್ತು ಮದುವೆ ಆಗಿವ್ನಿ. ಏನೋ ಇಟ್ಟು ಬಟ್ಟೆಗೆ ಏನು ತೊಂದರೆ ಮಾಡಿಲ್ಲಮ್ಮ, ತಂದಾಗ್ತಾನೆ ಉಣ್ಕೊಂಡು ಇರೋದೇ. ಇನ್ನೇನು ಮಾಡಿ ಹೆಂಗೋ ನಮ್ಮ ಊರಮ್ಮಪ್ಪ 1 ಎಕರೆ ಜಮೀನು ಮಡಗಿರೋದಕ್ಕೆ ಆರಾಮ ಪರಾಮ ಮಾಡ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಹೋಯ್ತಾವಿ ಅಮ್ಮ. ಇನ್ನೇನು ಮಾಡಂಗಿದ್ದದು, ಹಂಗೆ ಎಲ್ರಿಗೂ ಅವ್ರ ಕಷ್ಟ ಹೆಚ್ಚುಕೊಂಡು ಬಿಡಮ್ಮ. ಉಂಕಂತಾಯಿ ನಿನ್ನ ಮಾತು ದಿಟ್ಟ. ಏನೋ ಬಿಡವ, ಏನಿಟ್ಟು ಬಟ್ಟೆ ಮೋಸ ಮಾಡಿಲ್ಲ ಅಲ್ವಾ ನಿನಗೆ? ಇರೋದೊಂದು ಮೂಗಿಗೆ ಚಂದಾಗಿ ನೋಡ್ಕೊಂಡ. ನಿಮ್ಮವ್ವ ನಿಮ್ಮ ಅಪ್ಪ ಸತ್ತೋದ್ಮೇಲೆ ಒಪ್ಪ ತಿಥಿ ಅಂತ ಎಲ್ಲನೂ ಮಾಡವನಿ ತಾಯಿ. ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ, ಸುಮ್ಮನಿರು. ಅಯ್ಯೋ ನಿನಗೆ ಒಳ್ಳೇದಾಯ್ತದೆ, ಸುಮ್ಮನಿರವ್ವ. ಏನು ಎದುರುತ್ತಾನೆ ಬೆಚ್ಚುತ್ತಾನೆ ಯಾಕೋ ಊರು ಅಂದ್ರೆ ನಿನ್ನ ಗಂಡ. ಸುಮ್ಮನಿರು, ಯೋಚನೆ ಮಾಡಬೇಡ. ಅಲ್ಲಕ್ಕಂತಾಯಿ ಈಗ ಒಂದು 3 ತಿಂಗಳಲ್ಲಿ ಇತ್ತಿಲ್ವ ಅಲ್ಲಿ ಎಲ್ಲಿ ಹೊಂಟೋಗಿದ್ದ? ಅಯ್ಯೋ ಅದೆಲ್ಲೋಗಿದ್ದಮ್ಮ, ಅದೆಲ್ಲ ಓಟ್ ಬರ್ತೀನಿ ಅನ್ಕೊಂಡು ಹೋದ್ ಮಾರಯ್ಯ. 3 ತಿಂಗಳು ಗಂಟು ಬಂದಿದೆ. ನಾನು ಏನೋ ಹೆಚ್ಚು ಕಮ್ಮಿ ಆಗೋಗೋದೆ ಅಂತ ಯೋಚನೆ ಮಾಡ್ತಿದ್ದೆ ಕಣಮ್ಮ. 6 ತಿಂಗಳು ವರ್ಷ 6 ತಿಂಗಳು 3 ತಿಂಗಳು ಇದೇ ಕೇಸು ಕಣಮ್ಮ. ಹಿಂಗೆ ಮಾಡ್ತಾನೆ ಹೋಗೋದು. ಒಂದು ತಿಂಗಳು 15 ದಿವಸ ಬರೋಂಗಿಲ್ಲ. ನನಗೆ ಹೆದರಿಕೆ ಕಣಮ್ಮ, ಗೊತ್ತಿಲ್ಲ ಗುರಿ ಇಲ್ಲ, ಎಲ್ಲಿ ಹೋದನು ಯಾತಕ್ಕೆ ಹೋದನು ಅಂತ ಯೋಚನೆ ಆಯ್ತದೆ. ಏನು ಮಾಡಿ ಇನ್ನೂ ವಿಧಿಲ್ಲ. ಈಗ ನಮ್ಮ ಅವ್ವ ಅಪ್ಪ ಇದ್ದಾರೆ ಕೇಳೋಕ್ಕೆ. ಈಗ ನಮ್ಮ ಅಪ್ಪ ಇದ್ರೆ ಕತ್ಲು ಪಟ್ಟು ಇಟ್ಕೊಂಡು ಅವತ್ತು 3 ತಿಂಗಳು 6 ತಿಂಗಳು ಕರ್ಕೊಬೋಯ್ತೀನಿ. ನಾನು ನಮ್ಮ ಅವ್ನು ನಮ್ಮ ಮಕ್ಕಳು ಕೋಪ ಮಾಡ್ಕೊಂಡವ್ರೆ. ಅವ್ನು ಒಪ್ಸ್ಬಿಟ್ಟು ಕರ್ಕೊಬೋಯ್ತೀನಿ ಅಂತ ಹೇಳ್ದಲ್ಲ ಬಡ್ಡಿ ಆದ್ನೆ. ಈಗ ಕರ್ಕೊಂಡು ಹೋಗಿದ್ಯಾ ನೀನು ಏನು ಎಂತ ಅಂತ ಕೇಳೋಕ್ಕೆ ನಮ್ಮ ಅಪ್ಪಿದಾನೆ. ಇಲ್ಲ ನಮ್ಮ ಹೂವಿದಳೆ ಬೋದ್ಬಿಟ್ಟು ಕೇಳೋಕ್ಕೆ ಹೇಳಮ್ಮ ನೀನೇ. ಅದಕ್ಕೆ ಏನು ಮಾಡೋಕ್ಕಾಗಿಲ್ಲಮ್ಮ, ದೇವ್ರು ಕೊಟ್ಟಂಗೆ ಒಂದು ಮಗ ಅದೇ, ಆ ಮಗಿನ ಮಕ್ಕ ನೋಡ್ಕೊಂಡು ಇರಬೇಕಾಗದೆ ಅಷ್ಟೇ. ಇವನು ಎಲ್ಲರೂ ಓಡ್ ಬರ್ತೀನಿ ಅಂದರೆ ಇನ್ನು ಬತ್ತಾನೆ ಅನ್ನೋ ಗ್ಯಾರಂಟಿನೂ ಇಲ್ಲ ಕಣಮ್ಮ ನನಗೆ, ಆ ನಂಬಿಕೆನೂ ಇಲ್ಲ ನನಗೆ. ಆ ಸತಿ ಈಗ 3 ತಿಂಗಳಲ್ಲಿ ಹೋಗಿದ್ದನ್ನಲ್ಲ, ಹಿಂಗೆ ಸಾಮಾನು ಸರಂಜಾನ ತೆಗೆದು ಕೊಟ್ಬಿಡ್ತಾನೆ. ಮತ್ತೆ ಎಲ್ಲರೂ ಹೋಗೋಕೆ ಗೊತ್ತಲ್ಲ ನನಗೆ. ಆಗಲೇ ಅನುಮಾನ ಬಂದ್ಬಿಡ್ತದೆ. ಯಾವಾಗ ಹೆಚ್ಚಾಗಿ ಸಾಮಾನು ಗೀಮನ್ ತಂದು ಕೊಡ್ತಾನೆ ಆಗಲೇ ಅನುಮಾನ ಬರ್ತದೆ. ಏನೋ ಬಿಡ ಮತ್ತಾಗೆ ಒಟ್ಟಿಗೆ ಹೊಡೆಯೋದು ಬಡಿಯೋದು ಶಿಕ್ಷೆ ಬಂದಾನೆ ಏನೂ ಇಲ್ಲ. ಹಿಂಗೆ ಆಡ್ತಾನೆ. ಯಾವ ಊರು ನಡೀರಿ ಹೋಗೋದ ಎಂತು, ಯಾಕಿಂಗೆ ಹೊಟ್ಟೆ ಉಡ್ಸಿರಿ ನಡೀರಿ ಹೋಗೋದ, ನಮ್ಮೂರು ನಾವು ಹೋಗೋದ ನಡೀರಿ ಅಂತ ಎಷ್ಟು ಕೇಳಿದ್ರು ಹೇಳಕ್ಕಿಲ್ಲ. ಏನು ಮಾಡಿ ಸುಮ್ಮನೆ ಮಗ ಆಯ್ತು, ಯೋಚನೆ ಮಾಡಬೇಡ ಸುಮ್ಮನೀರು. ಅಮ್ಮ ಅವಳಿಗೆ ಎಷ್ಟು ತಿಂಗಳು? ಯಾರಿಗವ್ವ? ಅದೇ ಕಣ ಪಟೇಲಪ್ಪರ ಮನೆಗೆ ಬಂದಾರಲ್ಲ ಅವ್ರಿಗೆ, ಕೆಲ್ಸಕ್ಕೆ ಬಂದಾರಲ್ಲ ಅವ್ರಿಗೆ. ಅಯ್ಯೋ ರಾತ್ರಿ ಆಯ್ತು ಕಣವ್ವ, ರಾತ್ರಿ ಆಯ್ತು. ಅಯ್ಯೋ ನೆನ್ನೆ ಸಂದಾಗಿತ್ತು ಪಾಪ ಪಾಯಿಗೆ ಗೊತ್ತಾಗಿಲ್ಲ. ಅವ್ರು ಬಂದಿದ್ದು ಮೊನ್ನೆ ದಿವಸ ಅಲ್ವಾ, ಯಾರು ಏನು ಪರಿಚಯ ಇಲ್ವಲ್ಲ ಜನಗಳು. ಏನು ಗಾಬರಿ ಹೊತ್ಕೊಂಡು ಓಡ್ ಬಂದ್ಬಿಟ್ಟ ಒಯ್ದ. ಅಯ್ಯೋ ನನಗೆ ಹೊಟ್ಟೆ ಉರ್ದೋಯ್ತು. ಯಾಕಪ್ಪ ಹಿಂಗೆ ಬಟ್ಟೆ ಹಾಕ್ತಿದ್ದೆ, ಎಲ್ಲಿ ಏನಾಯಿತು ಅಂತ ಕೇಳಿದೆ. ಅದಕ್ಕೆ ಹಿಂಗೆ ನಾನು ಎತ್ತಿ ಒಟ್ನವು ಅಂತವಳೆ ಅಂತ
ಹಂಗಂದ. ಆಗ ಓಡೋಗ್ಬಿಟ್ಟಿಕ್ಕೆ ಆಗ ಭಾಳ ತೊಂದರೆ ಆಗ್ಬಿಡ್ತು ಕಂತಾಯಿ. ಹೆರ್ಗೆಗೆ ಓಸಿ ತೊಂದರೆ ಆಗಲಿಲ್ಲ. ಏನು ಮಗ ಏನು ಒಂದು ಮಾರು ತುಂಬ ಅದೇ ಕನವು ಓಸಿ ಚೆಂದಾಗಿಲ್ಲ ಮಗ, ಗಂಡು ಮಗ ಮುತ್ನಂಗದೆ. ಆಯಿತು ರಾತ್ರಿ ಹೆರ್ಗೆ ಆಗಿ ಏನು ಸುಸ್ತಿಡ್ದೋಗಿದ್ಲು ಪಾಪ ಪಾಯಿ. ನೀರು ಊದಿ ಮಗಿಗೆ ನೀರು ಊದಿ ಅವಳು ನೀರು ಊದಿ ಇನ್ನೇನು ಮಾಡೋಣವ ಪಾಪ. ಅಯ್ಯೋ ಹೆಂಗೋ ಬಿಡಮ್ಮ, ಎಲ್ಲರ ಕಷ್ಟ ಸುಖಕ್ಕೂ ಆಯ್ತೀಯ ಕಣಮ್ಮ ಮಾತ್ರ ನೀನು. ಅಯ್ಯೋ ನಾನು ಸತ್ತಾಗ ಓದ್ಕ ಹೋಯ್ಕಿಲ್ಲ. ಈಗ ನನಗೆ ಇನ್ಯಾರಿದ್ದಾರೆ ತಾಯಿ, ಅಕ್ಕಪಕ್ಕದವ್ರಯ್ಯ. ನನಗೆ ಮಕ್ಕಳು ಮರಿ, ನನಗೆ ಮಕ್ಕಳಿದಾವ, ಇನ್ನೇನಿದ್ದದು ನನಗೆ. ಅಯ್ಯೋ ಅಮ್ಮ ನಾವಿಲ್ವಾ, ನಾವು ಬೇರೆ ಮಕ್ಕಳೇ, ನಿನ್ನ ಹೊಟ್ಟೆ ಊಟ ಮಾತ್ರ ಮಕ್ಕಳ, ಸುಮ್ಮನಿರಮ್ಮ ಅಷ್ಟೇ ಕಣವ್ವ. ಅದಕ್ಕೆ ನಿಮ್ಮ ರೊಟ್ಟಿ ಹಾಕೊಡಮ್ಮಿ ಅಂತ ಒಂದು ತೊಟ್ಟು ಕೊಟ್ಟೆ. ಉಪವಾಸ ಕಾಲದಲ್ಲಿ ತಿಂತ ಕುಂತಿತ್ತು. ಬಂದೆ ತಿರ್ಗಾಡ್ಕೊಂಡು ಏನು ಮಾಡ್ತಾ ಇದೀಯ ಅಂತ. ಬಮ್ಮ ಇಟ್ಟು ಮಾಡೀನಿ, ಬಾ ಅವ್ರೆಕಾಳು ಸಾರು ಮಾಡಿ ಇಟ್ಟು ಮಾಡೀನಿ ಉಣ್ ಬಾ. ಓ ಅಮ್ಮ, ಓ ಸಾಹೇಬ್ರು ಎಲ್ಗೂ ಕೆಲ್ಸಕ್ಕೆ ಹೋಗಿಲ್ವಪ್ಪ? ಹೋಗ್ನಿಲ್ಲ ಕಣಮ್ಮ, ಹೋಗಿದ್ದೆ ಕೆಲಸಕ್ಕೆ ಅಂದ್ಬಿಟ್ಟು. ಇವತ್ತು ಬೇಡ ಅಂದ್ಬಿಟ್ಟು ಎಲ್ಲರೂ ಅಲ್ಲಿಗೆ ಇಲ್ಲಿಗೆ ಸಂತೆ ಪಂತೆಗೆ ಹೋಯ್ತೇವೆ ಅಂದರು. ಸುಮ್ಮ ಬಂದೇತಾಗೆ ಸಿಕ್ಕಿಲ್ಲ ಬಿಡು. ಅಯ್ಯೋ ಹುಟ್ಟಿಲ್ಲ ಈ ಸ್ಕೂಲ್ಗೆ ಹೋಗುವೆ ಮಗ ತೊಳ್ಕೊಬರ ಬಂದ್ಬಿಟ್ಟು ಬೋರ್ಬೆಲ್ ತ ಕಳಿಸ್ದೆ. ಓ ಸರಿ ಸರಿ, ನೆನೇನು ಹೋಗಿದ್ದಾನೆ ಕದ್ದಾಳೆ ಅವಳೆ. ಇನ್ನೇನಪ್ಪ, ಇನ್ನೇನು ಊರಿಗೆರ್ಗೂ ಹೋಗಿಲ್ಲ ಮಗ? ಇಲ್ಲ ಕಣಮ್ಮ, ಹೋಗಿಲ್ಲ. ಅಲ್ಲ ಮಗ, ನೀವು ಯಾವ ಊರು ಏನು ಎಂತ ಅಂತ ಕೇಳಿದ್ರೆ ನಮಗೆ ಇಷ್ಟೊತ್ತರದಲ್ಲಿ ಇಷ್ಟ ಆತ್ಮೀಯಗಿರೋರಿಗೆ ನೀವು ಏನು ಹೇಳಲ್ಲ ಎಲ್ಲಪ್ಪ. ಯಾಕಂಗೆ ಇದು ಮಾಡಿ ನೀನು ಹೇಳಕ್ಕೆ ಬೇಜಾರು ಮಾಡ್ಕೊಂಡು ಮಗ? ನಾನೇ ಕಮ್ಮ ಬೇಜಾರು ಮಾಡ್ಕೊಳ್ಳೋಣ, ಹಂಗೇನಿಲ್ಲ, ಸಂದರ್ಭ ಬಂದಾಗ ಹೇಳ್ತೀನಿ. ಏನೋ ಬಿಡು ಮಗ, ನಿನ್ನ ಇಷ್ಟ ಇದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು. ಇನ್ನೇನು ಮಾಡೋಕ್ಕಾದದು, ಇಷ್ಟ ಇಲ್ಲ ಅಂದಮೇಲೆ. ಹಂಗೇನಿಲ್ಲ ಕಣಮ್ಮ. ಇನ್ನೇನು ಊಟ ಮಾಡಮ್ಮ, ಊಟ ಕಸ್ಕೊಂಡು. ಬೇಡ ಕಣ್ ಮಗ, ಊಟ ಗೀಟ ಏನು ಬೇಡ ಕಣ್, ಸುಮ್ಕಿರು. ಸರಿ ಸರಿ ಆಯಿತು, ಬುತ್ತಿ ತಡಮ್ಮ, ಇಲ್ಲಿ ಪುಟ್ಟಿ ನೋಡ್ತೀನಿ. ನೋಡೋಗು ನೋಡ್ತಾಯಿ. ಅವರು ಊರ ಹೆಸ್ರು ಹೇಳ್ದಕ್ಷಣ ಹಂಗಾಡನು. ಅಯ್ಯೋ ನೋಡಮ್ಮ, ಹಿಂಗೆ ಕಣಮ್ಮ, ಏನಾದ್ರು ಹೇಳು ಸಾಕು, ಅತ್ತಾಗಿತ್ತಾಗ ಅಡ್ಗೆನಾಯ್ತಾರೆ ಆಕೆ ನಾನು ಕೇಳ ಕಣಮ್ಮ. ಬಿಡವ ಕೇಳಿ ಏನಾಯ್ತಿತ್ತು, ಅವನು 6 ವರ್ಷದಿಂದನೇ ಹೇಳಿಲ್ಲ, ಇನ್ನು ಈಗ ಹೇಳ್ತಿದ್ನ. ಬಿಡು, ಏನೋ ನಿನ್ಗಿಟ್ಟು ಬಟ್ಟು ಮೋಸ ಮಾಡಿಲ್ಲ ಅಲ್ವಾ? ಈಗ ಯಾಕೆ ತಲೆಗೆಡ್ಸ್ಕೊಂಡಿಯೇ ನೀನು? ತಲೆಗಿಲೆ ಕೆಡ್ಸ್ಕೊಳ್ಳೋದು ಬೇಡ, ಊಟ ಹಾಕು, ಸುಗ್ಗಿರೋದು ಕಲಿಯತ್ತಾಗೆ ಅಷ್ಟೇ ಕಣಮ್ಮ, ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ದೀರ? ಇನ್ನೇನು ಸಮಾಚಾರ? ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮನೆಯವನ ಯಾಕೆ ಕಣೆ ಏನು ಹೇಳೋಲ್ಲ. ಯಾವ ಊರು ಏನು ಎಂತ ಅಂತ ವಿಚಾರಿಸಿದ್ರೆ ಏನು ಹೇಳಕ್ಕಿಲ್ಲ ಕಣಪ್ಪ. ಏನತ್ತಾಗೆ ಸುಮ್ಕಿರಿ, ನನಗೆ ತಲೆ ಕೆಟ್ಟೋದಂಗೆ ಆಯ್ತದೆ. ಯಾವ ಊರ ಕಡೆ ಎಂತೋ ಅಂದ್ಬಿಟ್ಟು ಬಂದ. ಅದೇನು ಯಾಕೋ ಬಂದಿದೆ ಅನ್ಕೊ ಬಂದು ಇಲ್ಲೇ ಉಳ್ಕೊಂಡ್ರು. ಸ್ವಲ್ಪ ದಿವಸ ಇಲ್ಲೇ ನಮ್ಮೂರಲ್ಲೇ ಕೆಲಸ ಮಾಡ್ತಿದ್ರು. ಮಾಡ್ತಾ ಆಮೇಲೆ ಹಂಗೆ ಪರಿಚಯ ಆಯಿತು, ಮದುವೆನೂ ಆದು. ಮದುವೆ ಹಾಕಿದ ಮುಂಚೆ ಒಂದು 3 ತಿಂಗಳು ಇಲ್ಲೇ ಇರ್ತೀವಿ, ನಮ್ಮ ಅಪ್ಪ ಈಗ ಸದ್ಯಕ್ಕೆ ಒಪ್ಪಕ್ಕಿಲ್ಲ ಅಂತ ಅಂದರು. ಅದಕ್ಕೆ ಮದುವೆನೂ ಆಯಿತು. ಒಂದು 6 ತಿಂಗಳು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಲಿಲ್ಲ. ನಮ್ಮ ಅವನು ನಮ್ಮ ಅಪ್ಪನ ನನ್ನೂ ಚೆನ್ನಾಗಿ ನೋಡ್ಕೊತಿರಲ್ಲ, ನಾವು ತಲೆಗೆಡ್ಸ್ಕೊಳ್ಳಿಲ್ಲ, ಸುಮ್ಮನೆ ಅದು. ಯಾವ ಊರು ಎಂತು ಅಂತಲೂ ಕೇಳಿದಾಗ್ಲೂ ಅತ್ತಾಗಿತ್ತಾಗ ಅಡುಗೆನಾಗೋದು ಏನು ಹೇಳೋಕ್ಕಿಲ್ಲ, ಹಿಂಗೆ ನಡೀತಾಯಿತ್ತು. ಇಲ್ಲಿ ಗಂಟ್ಲು ಅವ್ರು ಯಾವ ಊರು ಏನು ಅಂತಲೂ ಹೇಳೋಕ್ಕಿಲ್ಲ. 6 ತಿಂಗಳು 3 ತಿಂಗಳು ಒಂದ್ಸತ್ತು ಹೋಗ್ತಾರೆ, ಒಂದು ತಿಂಗಳು ಇದ್ದು ಬಂದುಬಿಡ್ತಾರೆ. ಎಲ್ಲಿಗೆ ಹೋಗ್ತಾರೆ, ಯಾತಕ್ಕೆ ಹೋಗ್ತಾರೆ ಒಂದೂ ಹೇಳೋಕ್ಕಿಲ್ಲ. ಎಲ್ಲ ಕೇಳಿದಾಗ ಹಿಂಗೆ ಅತ್ತಾಗಿತ್ತಾಗ ಅಡುಗೆನಾಗೋದು. ಏನು ಮಾಡಿರಿ, ಹಿಂಗೆ ಆಯ್ತದೆ, ಹಿಂಗೆ ನಡೀತದೆ ನನ್ನ ಜೀವನ. ಏನೋ ಎಂತ ಒಂದು ಅರ್ಥ ಆಯ್ತಿಲ್ಲ. ಒಂದು ಮಗ ಬೇರೆ ಆಗದೆ, ಹೆಂಗೋ ಮಗಿನ ಮಕ್ಕ ನೋಡ್ಕೊಂಡು ಕಾಲ ಕಳ್ಕೊಂಡು ಹೋಯ್ತವನಿ. ಇನ್ನೇನು ಮಾಡೋಕ್ಕಾಗೋದು? ಸರಿ ಕಣ್ರಪ್ಪ, ಬರೋಣ. ಮತ್ತೆ ಹಾಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.